ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನಿಲ್ಲಿ ರೊಟ್ಟಿನ ಆರಿಸ್ತಾ ಇದ್ದೀನಿ. ವಾತಾವರಣ ಸ್ವಲ್ಪ ತಂಪಾಗಿದೆ, ಹಾಗೆ ಮಳೆಯೆಲ್ಲ ಬಿದ್ದು. ಸೊ ಹಾಗಾಗಿ ರೊಟ್ಟಿನ ಆರಿಸೋದು ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ನಾವೆಷ್ಟೇ ಚೆನ್ನಾಗಿ ರೋಸ್ಟ್ ಮಾಡಿದ್ರೂ ಕೂಡ ಅದಾದಮೇಲೆ ಮತ್ತೆ ಮೆತ್ತಗಾಗುತ್ತೆ. ಸೊ ಒಂದೊಂದನ್ನೇ ತೆಗೆದು ನಾನು ಈ ಥರ ಬಿಡಿಸಿ ಹಿಡಿತಾ ಇದ್ದೀನಿ. ಸೊ ಗಾಳಿ ಎಲ್ಲ ಚೆನ್ನಾಗಿ ಆಡಲಿ ಅಂದ್ಬಿಟ್ಟು ಕಿಟಕಿ ತೆಗೆದಿದ್ದೀವಿ, ಜೊತೆಗೆ ಫ್ಯಾನ್ ಕೂಡ ಹಾಕಿದ್ದೀವಿ. ಸೊ ಈ ಥರ ನಾವು ಚಿಬ್ಲಿ ಮೇಲೆ ಇಡೋದ್ರಿಂದ ಶೇಪ್ ಬರುತ್ತೆ, ಜೊತೆಗೆ ರೊಟ್ಟಿ ಚೆನ್ನಾಗಿ ಆರುತ್ತೆ. ಸೊ ನಾನೀಗ ಆ ಕೆಲಸವನ್ನು ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಅಲ್ವಾ, ನಿಮ್ಮದು ಯಾವ ಊರು, ಅಡ್ರೆಸ್ ಏನು ಅಂತ. ನಮ್ಮದು ಹೂವಿನ ಹಡಗಲಿ, ಇದು ಇರೋದು ವಿಜಯನಗರ ಜಿಲ್ಲೆ. ಹೊಸಪೇಟೆ ಮೊದಲು ಬಳ್ಳಾರಿ ಜಿಲ್ಲೆ ಇತ್ತು, ಈಗ ವಿಜಯನಗರ ಅಂತ ಆಗಿದೆ. ಸೊ ನಮ್ಮದು ಹೂವಿನ ಹಡಗಲಿ ತಾಲೂಕು. ಸೊ ನಾವು ಇದೇ ಪ್ಲೇಸಲ್ಲಿ ಇರೋದು. ಜೊತೆಗೆ ಇವತ್ತು ಕರೆಂಟು ಪ್ರಾಬ್ಲಮ್ ಆಗೋಯಿತು. ಮಧ್ಯಾಹ್ನ ಭಾಳ ಹೊತ್ತು ಕರೆಂಟ್ ತೆಗೆದ್ರು, ಹಾಗಾಗಿ ನಮ್ಮದು ಸಂಜೆ ಆದರೆ ರೊಟ್ಟಿ ಬೇಯಿಸೋದು ಮಾಡೋದು ಇನ್ನೂ ಮುಗಿದಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಮಾಡಿದಂಥ ರೊಟ್ಟಿ ನೋಡ್ಬೋದು. ಗಾಳಿಗೆ ಈ ಥರ ಆರಿಸೋದಕ್ಕೆ ಇಟ್ಟಿದ್ದೀವಿ. ಈಗ ಕೆಲಸ ಮಾಡೋರು ಹೋದರು. ನೋಡಿ, ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅವ್ರು ಹೋಗ್ತಾರೆ. ಹಂಚನ್ನು ಬೆಳಗ್ಗೆ ಬಂದು ವಾಶ್ ಮಾಡ್ತಾರೆ. ಸೊ ಇಷ್ಟು ಹಿಟ್ಟು ಉಳಿದಿದೆ, ಈಗ ಹೋದರು ಜಸ್ಟ್, ಯಾಕಂದರೆ ಸ್ವಲ್ಪ ಲೇಟಾಗಿ ಬಂದಿದ್ರು ಇವತ್ತು. ಹಾಗೆ ಕರೆಂಟ್ ಕೂಡ ತುಂಬ ಕಾಡಿಸ್ಬಿಟ್ಟು ನಮಗೆ, ಅಂದರೆ ಬರೋದು ಹೋಗೋದು, ವಾತಾವರಣ ಸ್ವಲ್ಪ ಎಡವಟ್ಟು ಮಾಡ್ತೀವಿ ನಮಗೆ. ಹಾಗೆ ತುಂಬ ಜನರಿಗೆ ಡೌಟ್ ಇರುತ್ತೆ, ರೊಟ್ಟಿನ ಎಷ್ಟು ದಿನದವರೆಗೂ ಇಡ್ಬೋದು, ಮತ್ತು ಹೇಗೆ ಬೇಯಿಸ್ತಾರೋ ಏನೋ, ಹೇಗೆಲ್ಲ ರೋಸ್ಟ್ ಮಾಡ್ತಾರೆ ಅಂತ. ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ಬೋದು. ಯಾಕಂದರೆ ತುಂಬ ಸರಿ ನಾನು ಹೇಳಿದ್ದೀನಿ ನನ್ನ ಹಳೆಯ ವೀಡಿಯೋಗಳಲ್ಲಿ ಅದ್ರ ಪ್ರೊಸೆಸ್ ಹೇಗಿರುತ್ತೆ ಅಂತ. ಆದರೂ ಕೂಡ ನನಗೆ ಹೇಳ್ತಾ ಇದ್ದೀನಿ. ಸೊ ನಾವು ಮಷೀನಿಂದ ತೆಗೆದುಕೊಂಡಿರುವಂಥ ರೊಟ್ಟಿಗಳನ್ನು ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡಿರ್ತೀವಿ. ಅದಾದಮೇಲೆ ಒಂದು ರೊಟ್ಟಿನ ಒಂದು ಹಂಚು ಮೇಲೆ, ಫಸ್ಟ್ ಹಂಚು ಮೇಲೆ ಹಾಕ್ತಾರೆ, ನೀರು ಹಚ್ಚಿ ಅದನ್ನ ಚೆನ್ನಾಗಿ ಬೇಯಿಸ್ತಾರೆ. ಅದಾದಮೇಲೆ ಎರಡನೇ ಹಂಚಿಗೆ ಅದನ್ನ ಶಿಫ್ಟ್ ಮಾಡಿದಾಗ ಅಲ್ಲಿ ಬಟ್ಟೆಯಿಂದ ಒತ್ತಿ ಚೆನ್ನಾಗಿ ಅದನ್ನು ಬೇಯಿಸ್ತಾರೆ ಎಲ್ಲ ಕಡೆಯೂ. ಸೊ ಈ ಥರ ಚಿಬ್ಲಿ ಮೇಲೆ ಇಡ್ತಾರೆ. ಅದಾದಮೇಲೆ ಅದು ಶೇಪ್ ಬರಲಿ ಅನ್ನೋ ಕಾರಣಕ್ಕೆ ನಾವು ಚಿಬ್ಲಿ ಮೇಲೆ ಇಡ್ತೀವಿ. ಸೊ ನೀವು ನೋಡ್ಬೋದು ಯಾವ ಥರ ಒಂದು ರೊಟ್ಟಿನ ಎಷ್ಟು ಸಾರಿ ಶಿಫ್ಟ್ ಮಾಡ್ತಾ ಇದ್ದಾರೆ, ಒಂದು ರೊಟ್ಟಿ ಚೆನ್ನಾಗಿ ರೋಸ್ಟಾಗಿ ಬೇಯೋದಕ್ಕೆ. ಹಾಗೆ ಈ ಕಡೆ ನಮ್ಮ ಮನೆಯವರು ರೊಟ್ಟಿ ತೆಗೆಸ್ತಾ ಇದ್ದಾರೆ. ಒಬ್ಬರು ರೊಟ್ಟಿನ ತೆಗಿತಾ ಇದ್ದಾರೆ, ಇನ್ನೊಬ್ಬರು ಇವತ್ತು ಕೆಲಸಕ್ಕೆ ಬಂದಿಲ್ಲ. ಸೊ ನಾವು ಮಷೀನಿಂದ ಫಸ್ಟ್ ಹಿಟ್ಟನ್ನು ಕಲಸಿ ಮಿಕ್ಸ್ ಮಾಡಿಕೊಂಡು ಮಷೀನಲ್ಲಿ ಬೀಳಿಸ್ಕೊಂಡಾಗ ಈ ಥರ ಇರುತ್ತೆ. ಅದಾದಮೇಲೆ ರೊಟ್ಟಿ ಬರೋದು. ಸೊ ಅದಾದಮೇಲೆ ಮಧ್ಯಾಹ್ನ ಇವತ್ತು ಜೋಳವನ್ನು ಕ್ಲೀನ್ ಮಾಡಿಸಿದ್ವಿ. ಸೊ ನಮ್ಮ ಮನೆಯವರು ಜೋಳ ತಂದರು. ಸೊ ಯಾವುದನ್ನು ಭಾಳ ಸ್ಟಾಕ್ ಮಾಡೋದಿಲ್ಲ, ಅವತ್ತಿಂದ ಅವತ್ತು ತರ್ತೀವಿ, ಕ್ಲೀನ್ ಮಾಡ್ತೀವಿ, ನಾಳೆ ಯೂಸ್ ಮಾಡ್ತೀವಿ. ಸೊ ಆ ಥರ ನಾವು ಸೊ ನಮ್ಮ ಮನೆಯವರು ಜೋಳ ತರಕ್ಕೆ ಹೋಗಿ ಬಂದು ನನ್ನ ಮಗಳಿಗೆ ಏನೂ ತೊಗೊಂಡು ಬಂದಿಲ್ಲ ಅಂತ ಅವಳು ಹಠ ಮಾಡ್ತಾ ಇದ್ಲು. ಹೊರಗಡೆ ಹೋದರೆ ಸಾಕು, ಅವಳಿಗೆ ಏನಾದರೂ ತಂದು ಕೊಡಲೇಬೇಕು. ಹಾಗೆ ಈಗ ಜೋಳವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಪ್ರತಿ ಸಾರಿನೂ ನಾವು ಯಾವುದೇ ಜೋಳ ತಂದರೂ ಕೂಡ ಕ್ಲೀನ್ ಮಾಡ್ತೀವಿ, ಯಾಕಂದರೆ ಹರಳಿರುತ್ತೆ, ಕಸ ಕಡ್ಡಿ ಎಲ್ಲ ಇರುತ್ತೆ. ಸೊ ಪ್ರತಿಯೊಂದನ್ನು ನಾವು ಡಿವೈಡ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾವು ಹಿಟ್ಟು ಹಾಕ್ಸೋದು. ಹಾಗೆ ತಂದು ಹಾಗೆ ಹಾಕ್ಸಿಬಿಟ್ರೆ ನಿಜವಾಗ್ಲೂ ರೊಟ್ಟಿ ಟೇಸ್ಟೇ ಇರಲ್ಲ. ಯಾಕಂದರೆ ಧೂಳ ಎಲ್ಲ ಇರುತ್ತೆ, ಅದೆಲ್ಲ ಹಿಟ್ಟಾಗಿ ಹಾಗೆ ಬಂದ್ಬಿಡೋದ್ರಿಂದ ಟೇಸ್ಟ್ ಅಂತೂ ಹೋಗಿಬಿಡುತ್ತೆ. ಸೊ ನಾವು ಎಷ್ಟೇ ಟೈಮ್ ಆದರೂ ಕೂಡ, ಎಷ್ಟೇ ನಮಗೆ ಬ್ಯುಸಿ ಇದ್ದರೂ ಕೂಡ ನಾವು ಈ ಥರ ಕ್ಲೀನ್ ಮಾಡಿಯೇ ನಾವು ರೊಟ್ಟಿಯನ್ನು ಮಾಡೋದು. ನಾವು ಮುಂಚೆಯಿಂದನೂ ಅಷ್ಟೇ, ಅಂದರೆ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ಪ್ರತಿ ಬಾರಿ ನಾವು ಜೋಳ ಕ್ಲೀನ್ ಮಾಡ್ತೀವಿ. ಅದೆಷ್ಟೋ ನಾವು ಜೋಳದಿಂದ ಕ್ಲೀನ್ ಮಾಡಿ ಬಂದಿರುವಂತಹ ಕಸ ಕಡ್ಡಿ ಆಗಿರ್ಬೋದು, ಅಥವಾ ಜರಗ್ ಅಂತ ಹೇಳ್ತೀವಿ, ಆ ಜರಗು ಅದನ್ನೆಲ್ಲ ತುಂಬಾ 1 2 3 4 ಚೀಲ ನಾವು ಎಷ್ಟು ತೆಗ್ದಿದ್ದೀವಿ ಅಂತ ಹೇಳ್ಬೋದು. ಅಷ್ಟೊತ್ತಿಗೆ ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ. ಇದು ಇವತ್ತು ತುಂಬಾ ಕಾಡಿಸ್ತಾ ಇರುವಂಥ ಒಂದು 3-4 ಡೇಸಿಂದ ಮಳೆ ಬರೋದು ಹೋಗೋದು ಬಿಡದೇ ಪ್ರತಿದಿನ ಇದೇ ಥರ ಕಾಡ್ತಾ ಇದೆ ನಮಗೆ. ಕರೆಂಟ್ ಕೂಡ ಮಧ್ಯೆ ತೆಗೆದುಬಿಡ್ತಾರೆ. ಸೊ ಹಾಗಾಗಿ ಎಷ್ಟು ನೀರಿಡಬೇಕು, ಎಷ್ಟು ಹಿಟ್ಟು ಕಲಿಸ್ಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಹಾಗೆ ನೋಡಿದ್ರೆ ರೊಟ್ಟಿ ಕೂಡ ನಾವು ಅಷ್ಟೊಂದು ಮಾಡೋದಕ್ಕಾಗಲ್ಲ. ಸೊ ಯಾಕಂದರೆ ಅದು ಕರೆಂಟ್ ಹೋಗಿಬಿಟ್ರೆ ನಾವು ರೊಟ್ಟಿ ತೆಗೆಯೋದಕ್ಕೆ ಆಗೋದೇ ಇಲ್ಲ. ಸೊ ನಿನ್ನೆ ಕೂಡ ಲೇಟಾಗಿ ಹೋದರು ಪಾಪ. ಸೊ ಈ ಥರ ಆಗಿಬಿಡುತ್ತೆ ನಮಗೆ ಕರೆಂಟ್ ಸಮಸ್ಯೆ ಇದ್ದಾಗ.
ಮಳೆಗಾಲದಲ್ಲಿ ಸ್ವಲ್ಪ ರೊಟ್ಟಿ ಬೇಗನೆ ಕಡಕ್ಕಾಗೋದು ಅಥವಾ ಕರೆಂಟಿನ ಪ್ರಾಬ್ಲಮ್ಮು. ಸೊ ಈ ಎರಡು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಅದು ಬಿಟ್ಟರೆ ಮತ್ತೇನಿಲ್ಲ, ಆರ್ಡ್ರಸ್ ಬರ್ತಾ ಇರುತ್ತೆ, ನಾವು ಮಾಡ್ತಾನೇ ಇದ್ದೀವಿ. ಎಲ್ಲ ಕಡೆನೂ ನಾವು ರೊಟ್ಟಿನ ಕಳಿಸ್ತಾ ಇದ್ದೀವಿ. ರಿವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಏನು ವಿಶೇಷ ಅಂದರೆ ಆರ್ಡ್ರ್ ಮಾಡಿರೋರು ಪದೇ ಪದೇ ನಮಗೆ ಆರ್ಡ್ರ್ ಕೊಡ್ತಾ ಇರೋದು. ಸೊ ಅವರಿಗೆ ರೊಟ್ಟಿ ಇಷ್ಟ ಆಗಿರೋದಕ್ಕೆ ಅಲ್ವಾ. ಸೊ ನಿಮಗೂ ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅಶ್ವಿನಿ ಲಂಬಾಣಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು. ಸೊ ನೀವು ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಇದೇ ಥರ ನಮ್ಮ ವೀಡಿಯೋಗಳು ಇರುತ್ತೆ ಅಲ್ಲಿ. ಏನು ಮಾಡ್ತಾ ಇದೀಯ ನೀನು? ಹಾಂ, ಇಷ್ಟೊತ್ತು ಒಂದು ತಾಸು ಆತು ನೀನು ಕೈ ತೊಳಕತ್ತಿರೋದು. ಕೈಯೆಲ್ಲ ಏನಾಗತ್ತೆ, ಅಲರ್ಜಿ ಆಗತ್ತೆ ನೋಡಿ ನಿನಗೆ. ಇವಳ್ದೊಂದು ಕಾಟ ಏನಂದರೆ ಇವಳೆಲ್ಲೆಲ್ಲ ಹೋಗ್ತಾಳೆ, ಅವಳಿಂದ ನಾನು ಓಡಾಡ್ಕೊಂಡಿರ್ಬೇಕು. ಹೊರಗಡೆ ಬಂದರೆ ಎಲ್ಲಿ ಬಿದ್ದುಬಿಡ್ತಾಳೋ ಜಾರಿ ಅಂತ ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ. ಬರ್ತೀಯ ಇಲ್ಲ ನೀನು ಇವಾಗ ಅಷ್ಟು ಹೇಳು. ಹಾಂ, ನಿನ್ನನ್ನು ನಮ್ಮ ಫ್ಯಾಮಿಲಿಯಿಂದ ಡಿಲೀಟ್ ಮಾಡಿಬಿಡ್ತೀನಿ ನೋಡು. ಡಿಲೀಟ್ ಮಾಡಲಾ? ಬೇಗ ಬಾ. ಸೊ ನೋಡ್ಬೋದು ಮಳೆ ಬಿದ್ದು ನಿಂತಿದೆ. ಎಷ್ಟೊಂದು ಚೆನ್ನಾಗಿದೆ ವಾತಾವರಣ ಅಂತ ಇಲ್ಲಿ. ಸೊ ಜೋಳ ಕ್ಲೀನ್ ಮಾಡ್ತಾ ಇದ್ದಾರೆ, ಮಾಡಿಬಿಟ್ಟು ಇವಾಗ ಹೋಗ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ಬೋದು. ಹಾಗೆ ತುಂಬ ಜನರಿಗೆ ಶೇರ್ ಮಾಡಿ. ಸುಮ್ಮನಿರೇ, ಗಲಾಟೆ ಮಾಡ್ಬೇಡ. ಇವಳ್ದಂತೂ ಮುಗಿಯೋದ ಕತೆ. ಸೊ ನಾಳಿನ ವ್ಲಾಗ್ ಜೊತೆಗೆ ಸಿಗ್ತೀವಿ. ಎಲ್ರಿಗೂ ನಮಸ್ಕಾರ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.